ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂದರೆ STRR ಅಥವಾ NH948A ಈ ಯೋಜನೆ ಕರ್ನಾಟಕದ ಅತ್ಯಂತ ಮಹತ್ವದ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ NHAI ವತಿಯಿಂದ ಭಾರತ್ ಮಾಲಾ ಯೋಜನೆಯಡಿ ನಿರ್ಮಾಣವಾಗ್ತಿರುವಂಥ ಈ ಹೆದ್ದಾರಿ ಸುಮಾರು 280ರಿಂದ 288 ಕಿಲೋಮೀಟರ್ ಉದ್ದ ಇದ್ದು 4ರಿಂದ 6 ಲೇನ್ಗಳ ಪ್ರವೇಶ ನಿಯಂತ್ರಿತ ಎಕ್ಸ್‌ಪ್ರೆಸ್ ವೇ ಆಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಬೆಂಗಳೂರಿನ ನಗರ ಪ್ರದೇಶದೊಳಗೆ ಸಂಚಾರ ಮಾಡುವಂಥ ಭಾರೀ ವಾಹನಗಳನ್ನು ಹೊರವಲಯಕ್ಕೆ ತಿರುಗಿಸೋದು, ಅಂದರೆ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡೋದು, ಜೊತೆಗೆ ಉಪನಗರಗಳ ಅಂದರೆ ಈ ಸ್ಯಾಟಲೈಟ್ ಟೌನ್ಗಳ ನಡುವೆ ವೇಗವಾದಂಥ ಸಂಪರ್ಕವನ್ನು ಕಲ್ಪಿಸೋದಾಗಿದೆ. ಇನ್ನು ಯೋಜನೆಯ ಒಟ್ಟು ವೆಚ್ಚ ಸುಮಾರು 15,000ದಿಂದ 17,000 ಕೋಟಿ ರೂಪಾಯಿವರೆಗೂ ಇರುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಈ STRR ಯೋಜನೆ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರಮುಖ ಉಪನಗರಗಳನ್ನು ಅಂದರೆ ಸ್ಯಾಟಲೈಟ್ ಟೌನ್ಗಳನ್ನು ಸಂಪರ್ಕ ಮಾಡುತ್ತೆ. ಉತ್ತರ ಮತ್ತು ಉತ್ತರ ಪೂರ್ವ ಭಾಗದಲ್ಲಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹಾಗೂ ಹೊಸಕೋಟೆ ಸಂಪರ್ಕ ಹೊಂದಿದ್ರೆ, ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಭಾಗದಲ್ಲಿ ಸರ್ಜಾಪುರ, ಆನೇಕಲ್ ಮತ್ತು ಅತ್ತಿಬೆಲೆ ಸಂಪರ್ಕ ಪಡೆಯುತ್ತವೆ. ಪಶ್ಚಿಮ ಹಾಗೂ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ದಾಬಸ್ಪೇಟೆ, ಮಾಗಡಿ ಮತ್ತು ರಾಮನಗರ ಈ ಮಾರ್ಗದೊಂದಿಗೆ ಸಂಪರ್ಕವನ್ನು ಹೊಂದುತ್ತೆ. ಅಂದರೆ ಒಂದು ಸರ್ಕಲ್ ರೀತಿ, ಒಂದು ಬೌಂಡ್ರಿ ರೀತಿ ನಗರವನ್ನು ಇದು ಸುತ್ತುವರಿಯುತ್ತೆ. ಜೊತೆಗೆ ಈ ಹೆದ್ದಾರಿ NH44 ಮತ್ತು NH648 ಸೇರಿದಂತೆ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕ ಮಾಡೋದರಿಂದ ಪ್ರಾದೇಶಿಕ ಸಾರಿಗೆ ಮತ್ತು ಸರಕು ಸಾಗಣೆ ವ್ಯವಸ್ಥೆಗೆ ಇದು ಹೆಚ್ಚಿನ ಅನುಕೂಲ ಆಗೋ ರೀತಿ ಮಾಡುತ್ತೆ. 2026ರ ಆರಂಭದ ವೇಳೆಗೆ ಸುಮಾರು 80 ಕಿಲೋಮೀಟರ್ ಉದ್ದದ ದಾಬಸ್ಪೇಟೆ, ದೊಡ್ಡಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ಹೊಸಕೋಟೆ ಭಾಗಗಳು ಕಾರ್ಯನಿರ್ವಹಣೆಗೆ ಬಂದಿವೆ. ಈ ಮಾರ್ಗಗಳನ್ನು 2024ರಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಅದೇ ವರ್ಷದಿಂದ ಈ ರಸ್ತೆಯಲ್ಲಿ ಟೋಲ್ ಸಂಗ್ರಹ ಕೂಡ ಆರಂಭ ಆಗಿದೆ. ಇನ್ನು ಉಳಿದಿರುವಂಥ ಹೊಸಕೋಟೆಯಿಂದ ತಮಿಳುನಾಡು ಗಡಿವರೆಗಿನ ಭಾಗದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಅನುಮೋದನೆ ವಿಳಂಬವಾದಂಥ ಕಾರಣ ಈ ಕಾಮಗಾರಿ ನಿಧಾನಗೊಂಡಿದ್ದರೂ 2026ರ ಒಳಗೆ ಸಂಪೂರ್ಣ ಯೋಜನೆ ಕಂಪ್ಲೀಟ್ ಆಗುವಂಥ ನಿರೀಕ್ಷೆ ಇದೆ. ಈ ಯೋಜನೆಯ ಪ್ರಮುಖ ಪ್ರಯೋಜನ ಏನು ಅಂತಂದರೆ, ಬೆಂಗಳೂರಿನ ಒಳಗೆ ಇರುವಂಥ ಮೇಜರ್ ರಸ್ತೆಗಳ ಮೇಲಿನ ಒತ್ತಡವನ್ನು ಅಂದರೆ ಟ್ರಾಫಿಕ್ ಪ್ರೆಷರನ್ನು ಕಡಿಮೆ ಮಾಡೋದು. ವಿಶೇಷವಾಗಿ ಔಟರ್ ರಿಂಗ್ ರೋಡ್, ಹೊಸೂರು ರೋಡ್, ತುಮಕೂರು ರೋಡ್, ಜೊತೆಗೆ ಓಲ್ಡ್ ಮಡ್ರಾಸ್ ರಸ್ತೆಯಂಥ ರಸ್ತೆಗಳ ಮೇಲೆ ಸಂಚರಿಸುವ ಭಾರೀ ವಾಹನಗಳನ್ನು ಈ STRR ಮೂಲಕ ಹೊರವಲಯಕ್ಕೆ ತಿರುಗಿಸೋದ್ರಿಂದ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಕಂಪ್ಲೀಟ್ ಆಗಿ ಸುಗಮವಾಗುತ್ತೆ. ಜೊತೆಗೆ ಚೆನ್ನೈ, ಹೈದರಾಬಾದ್, ಮೈಸೂರು ಜೊತೆಗೆ ತುಮಕೂರು ಮಾರ್ಗಗಳ ನಡುವೆ ಸಾಗುವಂಥ ಸರಕು ವಾಹನಗಳಿಗೆ ವೇಗವಾದ ಮತ್ತು ಸಿಗ್ನಲ್ ರಹಿತ ಸಂಪರ್ಕ ದೊರೆಯುತ್ತೆ. STRR ಯೋಜನೆ ದೇವನಹಳ್ಳಿ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಗೂ ಕೂಡ ಒಂದು ಮಹತ್ವದ ಉತ್ತೇಜನ ನೀಡುತ್ತಾ ಇದೆ. ಈ ಮಾರ್ಗದ ಪರಿಣಾಮವಾಗಿ ಲಾಜಿಸ್ಟಿಕ್ ಪಾರ್ಕ್ಗಳು, ಗೋಡೌನ್ಗಳು, ಕೈಗಾರಿಕಾ ಪ್ರದೇಶಗಳು, ಏರೋಸ್ಪೇಸ್ ವಲಯಗಳು ಹಾಗೂ ಡೇಟಾ ಸೆಂಟರ್ಗಳ ಅಭಿವೃದ್ಧಿ ವೇಗವಾಗಿ ನಡೀತಾ ಇದೆ. ವಿಶೇಷವಾಗಿ ದೇವನಹಳ್ಳಿ, ಹೊಸಕೋಟೆ, ದಾಬಸ್ಪೇಟೆ ಮತ್ತು ಅತ್ತಿಬೆಲೆ ಪ್ರದೇಶಗಳಲ್ಲಿ ಕೈಗಾರಿಕೆ ಹಾಗೂ ರಿಯಲ್ ಎಸ್ಟೇಟ್ ಹೂಡಿಕೆಗಳು ಗಮನಾರ್ಹವಾಗಿ ಹೆಚ್ಚಾಗ್ತಾ ಇವೆ. ಇನ್ನು ಬಹಳ ಮುಖ್ಯವಾಗಿ ಇದರಿಂದ ಒಬ್ಬ ಸಾಮಾನ್ಯ ಜನರಿಗೆ ಏನು ಲಾಭ ಅಂತ, ಒಂದು ಆಗಲೇ ಹೇಳಿದ ಹಾಗೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್, ಇನ್ನು ಮತ್ತೊಂದು ಇದು ರಿಯಲ್ ಎಸ್ಟೇಟ್ ಕ್ಷೇತ್ರದ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಹೊಸ ಇನ್ವೆಸ್ಟ್ಮೆಂಟ್ಗಳಿಗೆ ಇದು ದಾರಿಯನ್ನು ಓಪನ್ ಮಾಡುತ್ತೆ. ಯಾಕಂದರೆ ಸುತ್ತಮುತ್ತ ಪ್ರದೇಶದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲೂ ಕೂಡ STRR ಒಂದು ದೊಡ್ಡ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ದೇವನಹಳ್ಳಿ, ಹೊಸಕೋಟೆ, ಸರ್ಜಾಪುರ, ಆನೇಕಲ್ ಮತ್ತು ದೊಡ್ಡಬಳ್ಳಾಪುರ ಪ್ರದೇಶಗಳಲ್ಲಿ ಭೂಮಿಯ ಬೆಲೆಗಳು ವೇಗವಾಗಿ ಏರಿಕೆಯಾಗ್ತಾ ಇವೆ. ಅನೇಕ ನಿರ್ಮಾಣ ಸಂಸ್ಥೆಗಳು ಈಗ STRR ಸಂಪರ್ಕವನ್ನು ತಮ್ಮ ಯೋಜನೆಯ ಪ್ರಮುಖ ಆಕರ್ಷಣೆಯಾಗಿ ಅಂದರೆ ಹೈಲೈಟ್ ಆಗಿ ಪ್ರಚಾರ ಮಾಡ್ತಾ ಇವೆ. ಇದರ ಪರಿಣಾಮವಾಗಿ ಬೆಂಗಳೂರಿನ ಹೊರವಲಯಗಳಲ್ಲಿ ಹೊಸ ವಸತಿ ಮತ್ತು ವಾಣಿಜ್ಯ ಅಭಿವೃದ್ಧಿ ಕೇಂದ್ರಗಳು ನಿರ್ಮಾಣವಾಗ್ತಾ ಇವೆ, ರೂಪುಗೊಳ್ತಾ ಇವೆ. ಒಟ್ಟಾರೆಯಾಗಿ STRR ಯೋಜನೆ ಬೆಂಗಳೂರಿನ ಭವಿಷ್ಯದ ನಗರ ವಿಸ್ತರಣೆ, ಕೈಗಾರಿಕಾ ಬೆಳವಣಿಗೆ ಹಾಗೂ ಪ್ರಾದೇಶಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತರಬಲ್ಲಂಥ ಒಂದು ಯೋಜನೆ ಅಂತ ಹೇಳಬಹುದು. ಇದು ಕೇವಲ ಒಂದು ಹೆದ್ದಾರಿ ಯೋಜನೆಯಲ್ಲ, ಬದಲಾಗಿ ಬೆಂಗಳೂರಿನ ಸುತ್ತಮುತ್ತಲಿನ ಉಪನಗರಗಳನ್ನು ಅಂದರೆ ಸ್ಯಾಟಲೈಟ್ ಟೌನ್ಗಳನ್ನು ಸಂಪರ್ಕಿಸಿ ಆರ್ಥಿಕ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವ ದೀರ್ಘಕಾಲೀನ ಮೂಲಸೌಕರ್ಯ ಯೋಜನೆಯಾಗಿದೆ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.